ಭಾಷ್ಯಂ ಯದ್ಯಪಿ ಪೂರ್ವಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ತಸ್ಮಿನ್ಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿವೈ ಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದವಿಧಾಯಿನೀ ಚ ಸುಗಮಾ ವ್ಯಾಖ್ಯಾನಕೇಶಾಂ ಮುದೇ ವ್ಯಾಖ್ಯಾನಕೇಶಾಂ ಮುದೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸದ್ಗುರು ಭಕ್ತರು, ತತ್ವಜಿಜ್ಞಾಸು ಸಾಧಕರು, ಭಗವದ್ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಪೌರ್ಣಮಾಸ್ಯ ಹೋಳಿ ಹುಣ್ಣಿಮೆ, ಬಹಳ ವಿಶೇಷ ಕಾಮ ಹುಣ್ಣಿಮೆ. ಸಾಕ್ಷಾತ್ ಪರಮೇಶ್ವರ ಅಜ್ಞಾನವೆಂಬ ಕಾಮನನ್ನ ದಹನ ಮಾಡಿದಂತಹ ದಿವಸ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಪೌರ್ಣಮಾಸ್ಯ ದಿವಸ. ಇಂದು ವಾರ ಶುಕ್ರವಾರ, ಪವಿತ್ರವಾದ ವಾರ. ಇಂದು ನಾವು ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತ ಸುಗಮ ವ್ಯಾಖ್ಯಾನವನ್ನು ಕುರಿತು ಪ್ರವಚನವನ್ನ ಶುರು ಮಾಡ್ತಾ ಇದ್ದೇನೆ. ಅದನ್ನು ಕೇಳೋಣ. ಇದು 40ನೇ ಪುಟ, ಕನ್ನಡದ ಸುಗಮ ಗ್ರಂಥದಲ್ಲಿ 40ನೇ ಪುಟದ ಕೆಳಗಡೆಯಿಂದ 4ನೇ ಲೈನ್ ನೋಡೋಣ. ತತ್ರ ಹಿ ಭುಜಂಗ ಬುದ್ಧೇ ಅನುಭವ ರೂಪತ್ವಮೇವ ನತು ಸ್ಮೃತಿ ರೂಪತ್ವಂ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಹಾಮೇಧಾವಿಗಳು, ಸರ್ವಜ್ಞ ಸದೃಶರು, ಅಪರ ಶಂಕರರು ಎನ್ನುವ ವಿಷಯದಲ್ಲಿ ಎರಡನೇ ಮಾತಿಲ್ಲ, ಎಳ್ಳಷ್ಟೂ ಸಂಶಯವಿಲ್ಲ. ಅವರು
ಅಧ್ಯಾಸವೆಂದರೇನು, ಅನಂತರ ಪ್ರತ್ಯಭಿಜ್ಞಾ ಎಂದರೇನು, ಅನುಭವ ಎಂದರೇನು ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಅಧ್ಯಾಸವೆಂದರೇನು? ಸ್ಮೃತಿರೂಪ ಪರತ್ರ ಪೂರ್ವದೃಷ್ಟಾವಭಾಸ. ನಮ್ಮ ಮನಸ್ಸಿನಲ್ಲಿ ಆ ವಸ್ತುವಿದೆ, ಈಗ ಪ್ರತ್ಯಕ್ಷವಾಗಿ ಕಾಣಿಸ್ತಿಲ್ಲ. ಅದಲ್ಲದ ವಸ್ತುವಿನಲ್ಲಿ ನಾವು ಭ್ರಮೆಯಿಂದ ಆರೋಪಣೆ ಮಾಡಿಕೊಳ್ಳುವುದಕ್ಕೆ ಅಧ್ಯಾಸ ಎಂದು ಹೆಸರು. ಪ್ರತ್ಯಭಿಜ್ಞಾ ಎಂದರೇನು? ಹಿಂದೆ ನೋಡಿದ ವಸ್ತು, ಹಿಂದೆ ಕೇಳಿದ ಮಾತು, ಹಿಂದೆ ತಿಂದಿರುವಂತಹ ತಿಂಡಿ ಈಗ ಪ್ರತ್ಯಕ್ಷವಾಗಿ ಬಂದು ಬಿಟ್ಟಿದೆ, ಅನುಭವದಲ್ಲಿ ಕಾಣ್ತಾ ಇದೆ, ಪುರೋಮಸ್ಥಿತವಾಗಿದೆ. ಅದೇ ಇದು ಎಂದು ತಿಳಿದುಕೊಳ್ಳುವುದಕ್ಕೆ ಪ್ರತ್ಯಭಿಜ್ಞಾ ಎಂದು ಹೆಸರು. ಇನ್ನು ಒಂದು ಹಾವನ್ನ ಕಂಡು ಹಾವು ಅಂತ ತಿಳಿಯುವುದಕ್ಕೆ ಅನುಭವ ಎಂದು ಹೆಸರು. ಭುಜಂಗ ಬುದ್ಧೇ, ಹಾವನ್ನು ಹಿಂದ್ ಕಂಡಿದ್ದ, ಇವತ್ತು ಹಾವನ್ನು ಕಾಣ್ತಾ ಇದ್ದಾನೆ. ಹಾವಿನಲ್ಲಿ ಹಾವು ಎನ್ನುವಂಥ ಬುದ್ಧಿ ಅದು ನ ಅಧ್ಯಾಸ, ಅಧ್ಯಾಸವಾಗಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ತತ್ರ ಹಿ, ಆ ಹಾವಿನಲ್ಲಿ ಭುಜಂಗ ಬುದ್ಧೇ ಅನುಭವ ರೂಪತ್ವಮೇವ. ಹಾವೆಂದು ತಿಳಿದರೆ ಅದು ಅನುಭವವೇ ಹೊರತು ಅಧ್ಯಾಸವೂ ಅಲ್ಲ, ಪ್ರತ್ಯಭಿಜ್ಞೆಯೂ ಅಲ್ಲ ಅಂದ್ರು. ಮುಂದಕ್ಕೆ ಹೋಗೋಣ. ನ ಸ್ಮೃತಿ ರೂಪತ್ವಂ, ಅದಕ್ಕೆ ಸ್ಮೃತಿ ರೂಪತ್ವವಿಲ್ಲ. ನಹಿ ತತ್ರ ಭುಜಂಗತ್ವ ಶೂನ್ಯೆ ಭುಜಂಗ ಬುದ್ಧಿ. ಯಾಕೆ ಅಧ್ಯಾಸವಲ್ಲ ಅಂತಂದ್ರೆ ಭುಜಂಗತ್ವ ಶೂನ್ಯವಾಗಿರುವ ವಸ್ತುವಿನಲ್ಲಿ ಭುಜಂಗ ಎನ್ನುವ ಬುದ್ಧಿ ಆಗ್ತಾ ಇಲ್ಲ. ಭುಜಂಗತ್ವ ಶೂನ್ಯ ರಜ್ಜು, ಭುಜಂಗ ರೂಪೆ ಪದಾರ್ಥೆ ಭುಜಂಗ ಬುದ್ಧಿ ನ ಅಧ್ಯಾಸ. ಅತಯೇವ, ಆದ್ದರಿಂದಲೇ ಪೂರ್ವದೃಷ್ಟೇ ಭುಜಂಗೆ ಪುನರಪಿ ಯಾ ಭುಜಂಗ ಬುದ್ಧಿ ಸೋಪಿ ನಾಧ್ಯಾಸ. ಅತಯೇವ, ಆದ್ದರಿಂದಲೇ ಪೂರ್ವದೃಷ್ಟೇ ಭುಜಂಗೆ, ಒಂದು ವಾರದ ಹಿಂದೆ 10 ದಿವಸಗಳ ಹಿಂದೆ ಕಾಣಲ್ಪಟ್ಟಂತ ಹಾವಿನಲ್ಲಿ ಈಗ ಪುನಃ ಬಂದ್ಬಿಟ್ಟಿದೆ. ಆ ಹಾವಿನಲ್ಲಿ ಭುಜಂಗ ಹಾವು ಎನ್ನುವಂಥ ಬುದ್ಧಿ ಇದೆಯಲ್ಲ, ಅದು ಕೂಡ ಅಧ್ಯಾಸವಲ್ಲ. ಹಿಂದೆ ನೋಡಿದ ಪದಾರ್ಥವನ್ನ ಇವತ್ತು ಪುನಃ ನೋಡ್ತಾ ಇದ್ದೇನೆ, ಅದೇ ವಸ್ತು, ಇದು ಅಧ್ಯಾಸವಲ್ಲ. ಯಾವತ್ತೋ ನೋಡಿದ ವಸ್ತುವನ್ನ ಇವತ್ತು ನೋಡ್ಬಿಟ್ಟು ಅದೇ ಇದು ಅಂತ ಹೇಳ್ತಾ ಇದ್ದೇನೆ, ಇದು ಕೂಡ ಅಧ್ಯಾಸವಲ್ಲ, ಪ್ರತ್ಯಭಿಜ್ಞಾ. ಎಷ್ಟಾಗಿತ್ತು ನೆನ್ನೆ, ಇವತ್ತು ಮುಂದುವರಿಸ್ತಾ ಇದ್ದೇನೆ. ನಹಿ ತತ್ರ ಬುದ್ಧೇಃ ಸ್ಮೃತಿ ರೂಪತ್ವಂ ಕಿಂತು ಪ್ರತ್ಯಭಿಜ್ಞಾ ರೂಪತ್ವಂ. ನೋಡಿ, ಅವತ್ತು ನೋಡಿದ ವಸ್ತುವನ್ನ ಇವತ್ತು ನೋಡ್ತಾ ಇದ್ದೇವೆ ಅಂದ್ರೆ ಇದು ಸ್ಮೃತಿ ರೂಪವೇನಲ್ಲ, ಮತ್ತೇನು ಅನುಭವದಲ್ಲಿ ಕಾಣ್ತಾ ಇದೆ. ಕಿಂತು ಪ್ರತ್ಯಭಿಜ್ಞಾ ರೂಪತ್ವಂ. ಯಾವುದೋ ಒಂದು ಶ್ಲೋಕವನ್ನ ಕೇಳಿದ್ದೆ, 1 ವರ್ಷವಾಗಿತ್ತು. ಇವತ್ತು ಯೂಟ್ಯೂಬ್ನಲ್ಲಿ ಆ ಶ್ಲೋಕವನ್ನು ಕೇಳಿದೆ. ನಾನು 1 ವರ್ಷಕ್ಕೆ ಮುಂಚೆ ಒಂದು ಶ್ಲೋಕವನ್ನು ಕೇಳಿದ್ದಲ್ಲ, ಅದೇ ಶ್ಲೋಕವನ್ನು ಕೇಳ್ತಾ ಇದ್ದೇನೆ ಇಂದ. ಇದು ಪ್ರತ್ಯಭಿಜ್ಞೆ. ಯಾವುದೋ ಒಂದು ದಿವಸ ಮೈಸೂರು ಪಾಕ್ ತಿಂದಿದ್ದ, 1 ತಿಂಗಳಾಗಿತ್ತು. ಪುನಃ ಮೈಸೂರು ಪಾಕ್ ತಿಂತಾ ಇದ್ದಾನೆ. ಈ ಮೈಸೂರು ಪಾಕು ಅವತ್ತ ತಿಂದಿದ್ನಲ್ಲ ಅದೇ ತರಹ ಇದೆ ಅಂತ ಹೇಳಿದ. ಅದಕ್ಕೆ ಪ್ರತ್ಯಭಿಜ್ಞಾ ಎಂದು ಹೆಸರು. ನಚ ತತ್ರ ಅಭುಜಂಗ ಭೂತೆ ಭುಜಂಗ ಬುದ್ಧಿ. ಪೂಜ್ಯ ಸದ್ಗುರುಗಳು ಭುಜಂಗ ದೃಷ್ಟಾಂತವನ್ನೇ ಕೊಡ್ತಾ ಇದ್ದಾರೆ. ಇಲ್ಲಿ ಹಾವನ್ನ ಕಂಡು ಹಾವು ಅಂತ ತಿಳಿಯುತ್ತಿದ್ದಾನಲ್ಲ, ಇದು ಅಧ್ಯಾಸವನ್ನ. ಏಕೆಂದರೆ ಅಭುಜಂಗ ಭೂತೆ, ಹಾವಲ್ಲದೆ ಇರುವಂತಹ ವಸ್ತುವಿನಲ್ಲಿ ಇವನಿಗೆ ಈಗ ಭುಜಂಗ ಬುದ್ಧಿ ನಹಿ ಭುಜಂಗ ಬುದ್ಧಿ ನಚ. ಹಾವಲ್ಲದ ವಸ್ತುವಿನಲ್ಲಿ
ಹಾವು ಎನ್ನುವಂಥ ಬುದ್ಧಿ ಬಂದಾಗ ಅಧ್ಯಾಸ ಅದೇನಾಗಿಲ್ಲ, ಪ್ರತ್ಯಕ್ಷ ಹಾವೇ ಬಂದ್ಬಿಟ್ಟಿದೆ. ನಮ್ಮ ಸ್ನೇಹಿತರು ನೋಡು, ಸುಮಾರು 20 ವರ್ಷವಾಗಿತ್ತು, ಇವತ್ತವ ನೋಡ್ತಾ ಇದ್ದೇನೆ, ಅವರೇ ಇವರು. ಅದು ಪ್ರತ್ಯವಿಜ್ಞೆಯೇ ಹೊರತು ಅಧ್ಯಾಸವಲ್ಲ. ಭುಜಂಗ ಸ್ಮೃತಿಸ್ತು ಸರ್ವಥಾ ನಾಧ್ಯಾಸ. ಅಬ್ಬ, ಭುಜಂಗ ಎನ್ನುವಂಥ ಸ್ಮೃತಿ ಇದೆಯಲ್ಲ, ಇದು ಹಾವು ಎನ್ನುವಂಥ ನೆನಪು, ಅದು ಸರ್ವಥಾ ಅಧ್ಯಾಸವಲ್ಲ. ಅಧ್ಯಾಸ ಅಂತಾಗಬೇಕಾದರೆ ಆ ಪದಾರ್ಥವಿರಬಾರದು. ಅದಲ್ಲದ ವಸ್ತುವಿನಲ್ಲಿ ಸ್ಮೃತಿ ರೂಪದಿಂದ ಅದು ಎನ್ನುವಂಥ ತಪ್ಪು ತಿಳುವಳಿಕೆ ಉಂಟಾದರೆ ಅದಕ್ಕೆ ಅಧ್ಯಾಸ ಎಂದು ಹೆಸರು. ಪುರೋವಸ್ಥಿತ ಭುಜಂಗಾವಭಾಸಸ್ಯೈವ ಅಭಾವಾತೆ. ಪುರೋವಸ್ಥಿತ ಕಣ್ಣು ಮುಂದೆ ಕಾಣುತ್ತಿರುವ ಭುಜಂಗ ಅವಭಾಸಸ್ಯೈವ, ಭುಜಂಗ ಎನ್ನುವಂಥ ತಿಳುವಳಿಕೆ ಇಲ್ಲಿ ತೋರ್ತಾ ಇದೆ. ಯಃ ಪುನಃ, ಆದರೆ ಯಾವುದು ಅಸತ್ಯಪಿ ಭುಜಂಗೆ, ಭುಜಂಗೆ ಅಸತ್ಯಪಿ, ಸರ್ಪೆ ಅಸತ್ಯಪಿ, ಹೊರಗೆ ಅಸತ್ಯಪಿ, ಹಾವಿಲ್ಲದೆ ಹೋದರೂ ಕೂಡ ಅಭುಜಂಗ ಭೂತೆ, ಇದು ಹಾವಲ್ಲ. ಭುಜಂಗ ಅಭುಜಂಗ, ಹಾವಲ್ಲದೆ ಇರುವಂತಹ ವಸ್ತುವಿನಲ್ಲಿ ಯಾವುದು ರಜ್ವಾದವು ಹಗ್ಗ ಮುಂತಾದದ್ದಲ್ಲಿ ಹಾವಿಲ್ಲ. ಇಂಥ ಹಗ್ಗವೇ ಮುಂತಾದ ವಸ್ತುವಿನಲ್ಲಿ ಭುಜಂಗಸ್ಯ ಅವಭಾಸ ರೂಪ ಪ್ರತ್ಯಯ, ಹಾವಿನ ಅವಭಾಸ ತೋರುವಿಕೆ, ಹಾವು ಎಂತ ಮನಸ್ಸಿನಲ್ಲಿ ಪ್ರತ್ಯಯ ಉಂಟಾಗ್ತಾ ಇದೆ. ಪ್ರತ್ಯಯ ಜ್ಞಾಪಕ ಇಟ್ಕೊಳ್ಳೋಣ. ಪ್ರತ್ಯಯ ಬೋಧ ಅವಗಮ ಜ್ಞಾನಂ ಎಲ್ಲ ಒಂದೇ. ಹಾವಲ್ಲದಿರುವ ಹಾವಿಗಿಂತ ಬೇರೆಯಾದ ಹಗ್ಗವೇ ಮುಂತಾದ ವಸ್ತುವಿನಲ್ಲಿ ಹಾವು ಎನ್ನುವ ಅವಭಾಸ ಉಂಟಲ್ಲ, ಇದಕ್ಕೆ ಅಧ್ಯಾಸ ಎಂದು ಹೆಸರು. ಎಷ್ಟು ಚೆನ್ನಾಗಿ ಪರಮ ಪೂಜ್ಯ ಸ್ವಾಮೀಜಿಯವರು ಅಧ್ಯಾಸದ ಸ್ವರೂಪವನ್ನ ಕಣ್ಣಿಗೆ ಕಟ್ಟಿದಂತೆ ತಿಳಿಸ್ತಾ ಇದ್ದಾರೆ. ತಾದೃಶ ಪ್ರತ್ಯಯಸ್ಯ ಸ್ಮೃತಿ ರೂಪತ್ವಾತ್ ಪರತ್ರ ಪೂರ್ವದೃಷ್ಟಾವಭಾಸತ್ವಾಚ್ಚ ಇತಿ ಸಾರಃ. ಅದಲ್ಲದ ವಸ್ತುವಿನಲ್ಲಿ ಅದು ಎನ್ನುವಂಥ ಭಾವನೆ, ಅದು ಎನ್ನುವಂಥ ಪ್ರತ್ಯಯವು ಅಧ್ಯಾಸ ಎನಿಸಿಕೊಳ್ಳುತ್ತದೆ. ಏಕೆಂದರೆ ತಾದೃಶ ಪ್ರತ್ಯಯಸ್ಯ, ಯಾವತ್ತೋ ನೋಡಿದ್ದ ಎಲ್ಲೋ ಹಾವನ್ನ ಅದು ಉಳ್ಕೊಂಡ್ಬಿಟ್ಟು, ಹಾವು ಮುದ್ಬಿಕ್ಕಿರುತ್ತೆ, ಹೆಡೆ ಇರುತ್ತೆ, ಕಚ್ಚುತ್ತೆ ಅಂತೆಲ್ಲ ಉಳ್ಕೊಂಡಿದೆ. ಆ ಸ್ಮೃತಿ ರೂಪವಾಗಿರುವುದರಿಂದಲೂ ಮತ್ತು ಹಾವಲ್ಲದ ವಸ್ತುವಿನಲ್ಲಿ ಹಗ್ಗದಲ್ಲಿ ಹಾವು ಎನ್ನುವ ಹಿಂದೆ ಕಂಡಿದ್ದ ವಸ್ತುವಿನ ಅವಭಾಸವಿರುವುದರಿಂದಲೂ ಕೂಡ ಹಗ್ಗವನ್ನ ಹಾವು ಎಂದು ತಿಳಿಯುವುದು ಅಧ್ಯಾಸ. ಅದೇ ರೀತಿಯಲ್ಲಿ ಆತ್ಮನನ್ನ ದೇಹಾದಿಗಳೆಂದು ತಿಳಿಯುವುದು ಅಧ್ಯಾಸವೇ. ನೋಡಿ, ನಾವು ಅಧ್ಯಾಸ ಮಾಡಿಕೊಂಡ ಮಾತ್ರಕ್ಕೆ ಆ ಸ್ವರೂಪದಲ್ಲೇನಾದ್ರೂ ವ್ಯತ್ಯಾಸವಾಗಿದೆಯಾ? 4 ಅಡಿ ಉದ್ದ ಹಗ್ಗ ಬಿದ್ದಿದೆ, ಯಾವತ್ತೋ ಎಲ್ಲೋ ತೋಟದಲ್ಲಿ ಹಾವನ್ನ ನೋಡಿದ್ದೆ, ಆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ ಹಾವು ಹಾವು ಅಂತ. ಹಗ್ಗವ ನೋಡಿ ಹಾವು ಅನ್ಕೊಂಡ್ಬಿಟ್ಟೆ. ನಾನು ಆ ಹಗ್ಗವನ್ನ ಹಾವು ಅಂತ ತಿಳಿದುಕೊಂಡ ಮಾತ್ರಕ್ಕೆ ಆ ಹಗ್ಗದಲ್ಲಿ ಹಾವಿನ 1% ಆದ್ರೂ ಭಾವ ಉಂಟಾ? ಇಲ್ಲ. ಅದೇ ರೀತಿಯಲ್ಲಿ ಆತ್ಮನನ್ನು ಸತ್ ಚಿತ್ ಆನಂದ ಸ್ವರೂಪನಾಗಿರುವ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿರುವಂತ ಆತ್ಮನನ್ನ ನಾನು ಶರೀರ ಅಂತ ಮಾಡ್ಕೊಂಡ್ಬಿಟ್ಟಿದ್ದೇನೆ. ನಾನು ಆತ್ಮನನ್ನ ಶರೀರ ಎಂದು ಮಾಡಿಕೊಂಡ ಮಾತ್ರಕ್ಕೆ ಆತ್ಮನಲ್ಲಿ ಶರೀರದ ಸಂಬಂಧ ಉಂಟಾ? ಇಲ್ಲ. ಆತ್ಮನಿಗೆ ಶರೀರ ಧರ್ಮಗಳ ಅಂಟುಂಟ? 1% ಇಲ್ಲ. ಅಧ್ಯಾಸ. ಆದ್ದರಿಂದನೇ ಅನರ್ಥ ಉಂಟಾಗ್ತಾ ಇದೆ.
ನೋಡಿ, ಕನಕಾಂಬರ ಹೂವು ಬಿದ್ದಿದೆ. ನನ್ ಕನಕಾಂಬರ ಹೂವು ಬೇಕಾಗಿತ್ತು, ನಾನು ನೋಡ್ತಾ ಇದ್ದೇನೆ, ಹಾವು ಅಂತ ತಿಳ್ಕೊಂಬಿಟ್ಟೆ. ಹಾವಲ್ಲದೆ ಇರುವ ಕನಕಾಂಬರ ಹೂವಿನ ಮಾಲೆಯನ್ನ ನೋಡಿಬಿಟ್ಟು ನಾನು ಹಾವು ಅಂತ ತಿಳಿದುಕೊಂಡರೆ ಆ ಕನಕಾಂಬರ ಹೂವಿನಲ್ಲಿ ಹಾವಿನ ಅಂಶ ಉಂಟಾ? ಇಲ್ಲ, ಅದು ಭಯವಾಗತ್ತಷ್ಟೆ. ನನಗೆ ಬೇಕಾಗಿದ್ದದ್ದು ಕನಕಾಂಬರ ಹೂವಿನ ಮಾಲೆ, ಅಲ್ಲೇ ಬಿದ್ದಿದೆ. ಕನಕಾಂಬರ ಹೂವಿನ ಮಾಲೆಯನ್ನ ಕನಕಾಂಬರ ಹೂವಿನ ಮಾಲೆ ಅಂತ ತಿಳಿದುಕೊಂಡರೆ ಜ್ಞಾನ, ಅದರಿಂದ ಪ್ರಯೋಜನ. ಹಾವಲ್ಲದಿರುವ ಕನಕಾಂಬರ ಹೂವಿನ ಮಾಲೆಯನ್ನ ಹಾವು ಎಂದು ತಿಳಿದುಕೊಂಡರೆ ಅಧ್ಯಾಸ, ಅದರಿಂದ ಅನರ್ಥ ಪ್ರಾಪ್ತಿ. ಇದನ್ನ ವೇದಾಂತ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ಉಪದೇಶ ಮಾಡಿದ ಧೀರರು ಪರಮ ಪೂಜ್ಯ ಭಗವಾನ್ ಶ್ರೀ ಶ್ರೀ ಶಂಕರಾಚಾರ್ಯರವರು. ದಯವಿಟ್ಟು ಹೋಮ್ವರ್ಕ್ ಬಿಡ್ತೇನೆ ನೋಡಿ, ತಮ್ಮೆಲ್ಲರಿಗೂ ಹೋಮ್ವರ್ಕ್ ಏನು, ಈ ಅಧ್ಯಾಸ ಭಾಷ್ಯದಲ್ಲಿ ನನ್ನ ಪ್ರೀತಿಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ರು 21 ಅಥವಾ 22 ಸಲ ಅಧ್ಯಾಸ ಎನ್ನುವಂತ ಶಬ್ದ ಬಂದಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಚೆಕ್ ಮಾಡಿ. ಒಂದು ಅರ್ಧ ಗಂಟೆ ಪುರುಷತ್ ಮಾಡಿಕೊಂಡು ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಪ್ರಾರಂಭ ಮಾಡಿಕೊಂಡು ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಯಥಾಚಾಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಅಧ್ಯಾಸ ಭಾಷ್ಯ ಒಂದು 3-4 ಪುಟ ಇದೆ ಅಷ್ಟೇ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಭಾಗದಲ್ಲಿ ಅಧ್ಯಾಸ ಎನ್ನುವಂತ ಶಬ್ದ ಎಷ್ಟು ಸಲ ಬಂದಿದೆ, ಅದು 21-22 ಸಲ ಅಂತ ಹೇಳಿದ್ರು ಪೂಜ್ಯ ಸದ್ಗುರುಗಳು. ಚೆಕ್ ಮಾಡ್ತಾ ಹೋಗ್ತೀವಿ, ಫೋನ್ ಮಾಡಿ ನನಗೆ. ಕರೆಕ್ಟ್ 3-4 ಸಲ ಚೆಕ್ ಮಾಡ್ಬೇಕು. ಮುಂದಕ್ಕೆ ಹೋಗ್ಬಿಡ್ತೀನಿ. ಇಲ್ಲಿ ತಾದೃಶ ಪ್ರತ್ಯಯಸ್ಯ ಅಂಥ ತಿಳುವಳಿಕೆಯು ಸ್ಮೃತಿ ರೂಪವಾಗಿರುವುದರಿಂದಲೂ ಪೂರ್ವದಷ್ಟ ಅವಭಾಸವೂ ಆಗಿರುವುದರಿಂದಲೂ ಅದಕ್ಕೆ ಅಧ್ಯಾಸ ಎಂದು ಹೆಸರು. ಇತಿ ಸಾರ, ಇಷ್ಟು ತಾತ್ಪರ್ಯ ಅಂದ್ಬಿಟ್ರು. ಮುಂದಕ್ಕೆ ಹೋಗೋಣ. ಇದು ಎಲ್ಲಿ ಬರಿವಂತು? ಆಹಾ ಕೋಯಮಧ್ಯಾಸೋ ನಾಮ ಉಚ್ಯತೆ ಸ್ಮೃತಿ ರೂಪ ಪರತ್ರ ಪೂರ್ವದೃಷ್ಟಾವಭಾಸ ಅಂತ. ಇದರ ಮೇಲೆ ಬಾ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬೆಳಕನ್ನು ಚೆಲ್ತಾ ಇದ್ದಾರೆ. ಚಂದನ ಬೆಳಗಿ ಹೆಸರು ಚಂದ್ರಿಕಾ ಅಂತ. ಬೆಳದಿಂಗಳು ಚೆಲ್ತಾ ಇದ್ದಾರೆ ಗುರು. ಮುಂದಿನ ವಾಕ್ಯ ನೋಡಿ, 41ನೇ ಪುಟದಲ್ಲಿ 1ನೇ ಪ್ಯಾರ. ಅಧ್ಯಾಸ ಅಧ್ಯಾರೋಪ ಭ್ರಾಂತಿ ಮಿಥ್ಯಾಜ್ಞಾನಂ ಮಿಥ್ಯಾ ಬುದ್ಧಿ ಮಿಥ್ಯಾ ಪ್ರತ್ಯಯ ಮಿಥ್ಯಾಭಿಮಾನ ಅನ್ಯಥಾ ಗ್ರಹಣಂ ವಿಪರೀತ ಜ್ಞಾನಂ ಇತಿ ಪರ್ಯಾಯಾಹ. ಏನ್ ಚೆನ್ನಾಗಿದೆ ಸ್ವಾಮಿ, ಎಷ್ಟು ಧೈರ್ಯ ಬೇಕು. ಈ 9 ಪದಗಳು ಪರ್ಯಾಯ ಪದಗಳು. ಪರ್ಯಾಯ ಅಂದ್ರೇನು? ಸಮಾನಾರ್ಥಕ ಪದಗಳು. ಮತ್ತೊಮ್ಮೆ ಓದ್ತೇನೆ, ಪುಸ್ತಕ ನೋಡ್ಕೊಂಡಿದ್ದೇವೆ. 1 ಅಧ್ಯಾಸ, 2 ಅಧ್ಯಾರೋಪ, 3 ಭ್ರಾಂತಿ, 4 ಮಿಥ್ಯಾಜ್ಞಾನಂ, 5 ಮಿಥ್ಯಾ ಬುದ್ಧಿ, 6 ಮಿಥ್ಯಾ ಪ್ರತ್ಯಯ, 7 ಮಿಥ್ಯಾಭಿಮಾನ, 8 ಅನ್ಯಥಾ ಗ್ರಹಣಂ, 9 ವಿಪರೀತ ಜ್ಞಾನಂ ಇತಿ ಏತೆ ಸರ್ವೇಪಿ ಪರ್ಯಾಯಾಹ ಪರ್ಯಾಯ ಪದಾನಿ. ಈ 9 ಕೂಡ ಒಂದೇ ಅರ್ಥವನ್ನು ಕೊಡುವಂತ ಪರ್ಯಾಯ ಪದಗಳು. ಈ ಒಂದೊಂದಕ್ಕೂ ಅರ್ಥವನ್ನು ಹೇಳ್ತಾ ಬರ್ತೇನೆ. ಅಧ್ಯಾಸ, ಅಧಿ ಆಸಹ, ಅದಲ್ಲದ ವಸ್ತುವಿನ ಮೇಲೆ ಬುದ್ಧಿಯಿಂದ
ಕೂತುಕೊಳ್ಳುವುದು. ನಮ್ಮ ಸ್ನೇಹಿತ ಕೃಷ್ಣಮೂರ್ತಿ ಅಂತ ಒಬ್ಬ ಇದ್ದಾನೆ. ಅವನಿಗೆ ದೂರದಲ್ಲೆಲ್ಲೋ ಅಮೆರಿಕಾದಲ್ಲಿದ್ದಾನೆ. ಒಬ್ಬನ ಮನೆಗೆ ಬಂದ್ಬಿಟ್ರು. ಅದೇ ತರ ಇದೆ. ಏನಯ್ಯ ಕೃಷ್ಣಮೂರ್ತಿ, ಯಾವ ಬಂದೆ ಅಂತ ಕೇಳ್ತಾ ಇದ್ದೀನಿ. ಸ್ವಾಮೀಜಿ, ನಾ ಕೃಷ್ಣಮೂರ್ತಿ ಅಲ್ಲ, ನಾಗಭೂಷಣ್ ರಾವ್. ಕೃಷ್ಣಮೂರ್ತಿ ಅಲ್ವೇ? ಅಲ್ಲ. ಅಧ್ಯಾಸ ಅಂದ್ರೆ ಕೃಷ್ಣಮೂರ್ತಿ ಎಲ್ಲದೇ ಇರುವಂಥ ನಾಗಭೂಷಣ ಎನ್ನುವ ವ್ಯಕ್ತಿಯ ಮೇಲೆ ಕೃಷ್ಣಮೂರ್ತಿ ಎನ್ನುವಂಥ ಬುದ್ಧಿಯಿಂದ ಆಸಹ ಕೂತಿಕೊಳ್ಳುವುದೇ ಅಧ್ಯಾಸ. ಎಷ್ಟು ಎಲ್ಲ ದಾಷ್ಟಾಂತಿಕ ನೋಡ್ಬೇಕು. ಏನ್ ಅನ್ಯಾಯ! ಈ ಶರೀರವನ್ನ ನಾನು ಅಂತ ಮಾಡ್ಕೊಂಡ್ಬಿಟ್ಟಿಯೇನಲ್ಲ. ಸಾರ್ವತ್ರಿಕವಾಗಿರುವ ರೋಗ. ಇದನ್ನ ಕಳೆಯುವುದಕ್ಕೆ ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದಿದ್ದಾರೆ. ಒಂದು ಅಧ್ಯಾಸ, ಮತ್ತೊಂದು ಅಧ್ಯಾರೋಪ. ನಿಜವಾಗಿ ನೋಡಿದರೆ ಅಧ್ಯಾಸವೇ ಬೇರೆ, ಅಧ್ಯಾರೋಪವೇ ಬೇರೆ. ಆದರೆ ಅಧ್ಯಾಸ ಎನ್ನುವ ಅರ್ಥದಲ್ಲಿ ಅಧ್ಯಾರೋಪ ಪದವನ್ನು ಬಳಸುತ್ತಾರೆ. ಅಧಿ ಆರೋಪ, ಅಧಿ ಅದರ ಮೇಲೆ, ಆರೋಪ ನಮ್ಮ ಮನಸ್ಸಿನ ಭಾವನೆಯನ್ನ ಹೇರುವಿಕೆ, ಅಧ್ಯಾರೋಪ. ಭ್ರಾಂತಿ, ಇದಕ್ಕೆ ಸರಳವಾದ ಪದ ಯಾವುದು? ಭ್ರಾಂತಿ. ಭ್ರಾಂತಿ ಭ್ರಮ ಭ್ರಮಣಂ. ಭ್ರಾಂತಿ ಎಂದೇನು? ತಪ್ಪು ತಿಳುವಳಿಕೆ. ಮತ್ತೊಂದು ಹೆಸರು ಮಿಥ್ಯಾ ಜ್ಞಾನಂ. ಮಿಥ್ಯಾ ಅಜ್ಞಾನವಲ್ಲ, ಮಿಥ್ಯಾ ಜ್ಞಾನಂ. ಮಿಥ್ಯಾ ಸುಳ್ಳಾಗಿರುವ, ಮಿಥ್ಯಾ ತಪ್ಪಾಗಿರುವ ಜ್ಞಾನಂ ತಿಳುವಳಿಕೆ. ನಾನು ನಾಗಭೂಷಣನನ್ನ ಕೃಷ್ಣಮೂರ್ತಿ ಅಂತ ತಿಳಿಯುವಂತಹದ್ದು ತಪ್ಪು ತಿಳುವಳಿಕೆ ಅಲ್ವೇ? ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ರಾಗಿ ಮತ್ತು ಸಾಸುವೆ. ಅಡಿಗೆ ಮನೆಯಲ್ಲಿ ಆ ಸಂಬಾರ್ ಬಟ್ಲಲ್ಲಿ ರಾಗಿಯನ್ನು ಇಟ್ಟಿದ್ದೇವೆ, ಸಾಸುವೆಯನ್ನು ಇಟ್ಟಿದ್ದೇವೆ. ಒಗ್ಗರಣೆ ಹಾಕ್ಬೇಕಾಯ್ತು. ಸಾಂಬಾರ್ ಮಾಡಿದ್ದೇವೆ, ರಸಂ ಮಾಡಾಯ್ತು, ಒಗ್ಗರಣೆ ಹಾಕ್ಬೇಕಾಯ್ತು. ಒಗ್ಗರಣೆ ಹಾಕುವಾಗ ಯಾವುದೋ ಒಂದು ಹಾಕ್ಬಿಟ್ಟ, ರಾಗಿ ಹಾಕ್ಬಿಟ್ಟಿದ್ದಾನೆ. ಅದು ತಿಂದ್ರೆ ಒಗ್ಗರಣೆಯಲ್ಲಿ ರಾಗಿ ರುಚಿ ಬರ್ತಾ ಇದೆ. ಅಡಿಗೆ ಭಟ್ಲನ್ ಕೇಳಿ, ಯಾವ್ದು ಹಾಕಿದೀಯ? ಸಾಸಿವೆಯನ್ನ ಹಾಕ್ತೆ ಅಂತಾನೆ. ಬಟ್ಲು ತೋರ್ಸು. ಆ ಬಟ್ಟಲ್ ನೋಡಿದ್ರೆ ಅದು ರಾಗಿ ಬಟ್ಲು. ನೋಡಿದ್ರ? ಅವನು ರಾಗಿಯನ್ನ ನೋಡಿಬಿಟ್ಟು ಸಾಸಿವೆ ಎಲ್ಲದೇ ಇರುವಂತಹ ರಾಗಿಯಲ್ಲಿ ಸಾಸಿವೆ ಅಂತ ಮಾಡ್ಕೊಂಡ. ಇದಕ್ಕೇನದು? ಭ್ರಾಂತಿ. ಎಷ್ಟು ಚೆನ್ನಾಗಿ ಬರಿತಾ ಇದ್ದಾರೆ ಪೂಜ್ಯ ಸದ್ಗುರುಗಳು. ಇದಕ್ಕೆ ಹೆಸರು ಮಿಥ್ಯಾ ಜ್ಞಾನಂ. ಏನಲ್ಲ? ಮಿಥ್ಯಾ ಅಜ್ಞಾನಂ ಅಲ್ಲ, ಮಿಥ್ಯಾ ತಪ್ಪಾಗಿರುವ ಜ್ಞಾನಂ ತಿಳುವಳಿಕೆ. ಇದಕ್ಕೆ ಮತ್ತೊಂದು ಹೆಸರು ಮಿಥ್ಯಾ ಬುದ್ಧಿ. ಅಲ್ಲಿ ಮಿಥ್ಯಾಜ್ಞಾನಂ ಅನ್ನುವಾಗ ವ್ಯಾಖ್ಯಾನಕಾರರು ಕೆಲವರು ಮಿಥ್ಯಾ ಅಜ್ಞಾನವನ್ನು ಪ್ರತಿಚ್ಛೇದ ಮಾಡ್ತಾರೆ. ಹಾಗಾದ್ರೆ ಮಿಥ್ಯಾ ಬುದ್ಧಿ ಎನ್ನುವಾಗ ಮಿಥ್ಯಾ ಅಬುದ್ಧಿ ಎಂದು ಪ್ರತಿಚ್ಛೇದ ಮಾಡ್ತೀರಾ? ಇಲ್ಲ. ಇಲ್ಲಿ ಮಾತ್ರ ಮಿಥ್ಯಾ ಬುದ್ಧಿ. ಅದೇ ರೀತಿಯಲ್ಲಿ ಮಿಥ್ಯಾ ಜ್ಞಾನ ಮಾಡಬೇಕು. ಮಿಥ್ಯಾ ಪ್ರತ್ಯಯ ಎಷ್ಟು ಚೆನ್ನಾಗಿದೆ! ಒಳ್ಳೆ ವಿಮರ್ಶಾತ್ಮಕವಾದ ಗ್ರಂಥ. ಇಂದಿನ ಕಾಲದಲ್ಲಿ ಅಧ್ಯಾತ್ಮ ಸಾಧಕರೇ ಕಮ್ಮಿ. ಅಧ್ಯಾತ್ಮ ಸಾಧಕರಲ್ಲಿಯೂ ಕೂಡ ವೇದಾಂತ ಗ್ರಂಥಗಳನ್ನ ಅಧ್ಯಯನ ಮಾಡುವಂಥವರು ಬಹಳ ಅಪರೂಪ. ಅದರಲ್ಲಿಯೂ ಕೂಡ ಅದ್ವೈತ ವೇದಾಂತ ಶಾಂಕರ ಭಾಷ್ಯಗಳನ್ನ ಅಧ್ಯಯನ ಮಾಡುವಂಥವರು ಅತ್ಯಂತ ವಿರಳ. ಅದರಲ್ಲಿಯೂ ಕೂಡ ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ವಿಮರ್ಶಾತ್ಮಕ ಬುದ್ಧಿ ಉಳ್ಳಂಥವ್ರು ಬಹಳ ಕಮ್ಮಿ. ಅಂಥವರಿಗೋಸ್ಕರವಾಗಿ 10 ಜನ ಇರಬಹುದವರು, 50 ಜನ ಇರಬಹುದು, 100 ಜನ ಇರಬಹುದು. ಅಂಥ ವಿವೇಕಿಗಳಿಗೋಸ್ಕರವಾಗಿ ಯಾರು ಪ್ರಾಜ್ಞರೋ ಮೇಧಾವಿಗಳು ವಿಮರ್ಶೆ ಮಾಡಿ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಹೊರಟಿದ್ದಾರೆ, ಅಂಥವರಿಗೋಸ್ಕರವಾಗಿ ಈ ಅಧ್ಯಾಸ ಭಾಷ್ಯದ ವ್ಯಾಖ್ಯಾ, ಸುಗಮ ವ್ಯಾಖ್ಯಾ ಹೊರಟಿದೆ. ನನ್ನ ಅಭಿಪ್ರಾಯದಲ್ಲಿ ಯಾರು ಈ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನವನ್ನ
ಕೇಳುತ್ತಿದ್ದಾರೋ ಅವರು ಇಡೀ ಭರತ ಖಂಡದಲ್ಲಿ ಅತ್ಯಂತ ಶ್ರೇಷ್ಠರಾದ ಮೇಧಾವಿಗಳು, ಪ್ರಾಜ್ಞರು, ವಿಮರ್ಶಕರಾಗಿರುವಂತ ತತ್ವ ಜಿಜ್ಞಾಸುಗಳು. ಸುಮ್ಮನೆ ತತ್ವ ಜಿಜ್ಞಾಸ ಅಂತ ಆಗುವುದಿಲ್ಲ, ವಿಚಾರ ಮಾಡ್ತಾ ಹೋಗ್ಬೇಕು. ಸೂತ್ರಕಾರರು ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸೀತಃ ಬರ್ಕೊಂಡು ಹೋಗ್ಬಿಟ್ರು. 555 ಸೂತ್ರ ಬರೆದ್ರು. ಅದರ್ಥ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ. ಆ ಸೂತ್ರಗಳ ತಾತ್ಪರ್ಯವನ್ನ ತಿಳಿಸುವ ಉದ್ದೇಶದಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪದ, ವಾಕ್ಯ, ಪ್ರಮಾಣಗಳನ್ನು ಅನುಸರಿಸಿ ಪದಶಾಸ್ತ್ರ ಎಂದರೆ ವ್ಯಾಕರಣ, ವಾಕ್ಯಶಾಸ್ತ್ರವೆಂದರೆ ಮೀಮಾಂಸ, ಇನ್ನು ಪ್ರಮಾಣವೆಂದರೆ ತರ್ಕ. ವ್ಯಾಕರಣ, ಮೀಮಾಂಸಾ, ತರ್ಕಗಳ ಆಧಾರದಿಂದ ಸೊಗಸಾಗಿ ವಿಸ್ತಾರವಾದ ಭಾಷ್ಯ ಬರೆದರು. ಅದು ಅರ್ಥವಾಗಲಿಕ್ಕಷ್ಟ. ಅದಕ್ಕೆ ಪೀಠಿಗೆಯಾಗಿ ಅವತರಣಿಕೆಯಾಗಿ ಅಧ್ಯಾಸ ಭಾಷ್ಯ ಬರೆದರು. ಅಧ್ಯಾಸ ಭಾಷ್ಯವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಅವನು ಮಹಾತ್ಮನಾಗಿರ್ಬೇಕು. ಅರ್ಥವಾಗುವುದು ಕಷ್ಟ. ಅದನ್ನ ಕಂಡು ಪುನಃ ಅಭಿನವ ಶಂಕರರಾಗಿ ಹುಟ್ಟಿ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಧ್ಯಾಸ ಭಾಷ್ಯಕ್ಕೆ ಸುಗಮ ಎನ್ನುವಂಥ ವ್ಯಾಖ್ಯಾನ ಬರೆದಿದ್ದಾರೆ. ಅದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ ಕೋಟಿಗೊಬ್ಬರಷ್ಟೇ. ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ. 1,000 ಜನಗಳು ಅಧ್ಯಾಸ ಭಾಷ್ಯವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವರು ಪುರುಷ ರತ್ನ, ಪುರುಷ ಶ್ರೇಷ್ಠರು ಅಂತ ಹೇಳಬೇಕು. ಮಿಥ್ಯಾ ಬುದ್ಧಿ, ಮಿಥ್ಯಾ ಪ್ರತಿ, ಇಲ್ಲೆಲ್ಲ ನೋಡಿ ಮಿಥ್ಯಾಜ್ಞಾನಂ ಅನ್ನುವಾಗ ಮಿಥ್ಯಾ ಅಜ್ಞಾನ ಮಾಡಿಬಿಟ್ರು. ಅದು ಮಿಥ್ಯಾ ಅಜ್ಞಾನ ಮಾಡಿದರೆ ಇಲ್ಲೂ ಕೂಡ ಮಿಥ್ಯಾ ಅಬುದ್ಧಿ ಮಾಡ್ತೀರಾ? ಇಲ್ಲ. ಮಿಥ್ಯಾ ಪ್ರತ್ಯಯ, ಇಲ್ಲಿ ಮಿಥ್ಯಾ ಅಪ್ರತ್ಯಯ ಅಂತ ಮಾಡ್ತೀರಾ? ಸಾಧ್ಯವಿಲ್ಲ. ಮಿಥ್ಯಾ ಅಭಿಮಾನ ಅಂತಿದೆ, ಇದು ಮಿಥ್ಯಾ ಅನಭಿಮಾನ ಅಂತ ಮಾಡಕ್ಕಾಗತ್ತಾ? ಮಿಥ್ಯಾ ಪ್ರತ್ಯಯ ಎಂದರೂ ಒಂದೇ, ಮಿಥ್ಯಾ ಜ್ಞಾನವೆಂದರೂ ಒಂದೇ, ಅಧ್ಯಾಸವೆಂದರೂ ಒಂದೇ. ಇದೇ ಮಿಥ್ಯಾಭಿಮಾನ, ಸುಳ್ಳಾಗಿರುವ ಅಭಿಮಾನ. ಅನ್ಯಥಾ ಗ್ರಹಣಂ, ಮತ್ತೊಂದು ಹೆಸರು ಅನ್ಯಥಾ ಗ್ರಹಣಂ, ಅನ್ಯಥಾ ಜ್ಞಾನಂ. ಅನ್ಯಥಾ ಇರುವುದೇ ಒಂದು, ತಿಳಿದಿರುವುದೇ ಮತ್ತೊಂದು. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚಿಂತೇನ ನ ಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ. ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ಆತ್ಮನ ಸ್ವರೂಪವೇ ಒಂದು, ಅದಕ್ಕೆ ವಿರುದ್ಧವಾಗಿ ತಪ್ಪಾಗಿ ಅನ್ಯಥಾ ಬೇರೆ ರೀತಿಯಾಗಿ ತಿಳಿದುಕೊಂಡಿರುವುದೇ ಮತ್ತೊಂದು. ಇದು ಮಹಾ ಕಳ್ಳತನವಲ್ಲವೇ? ಆತ್ಮನನ್ನ ಅನಾತ್ಮವಾದ ಶರೀರವೆಂದು ತಿಳಿಯುವುದು ಮಹಾ ಕಳ್ಳತನ, ಅನ್ಯಥಾ ಗ್ರಹಣ. ಇದನ್ನೇ ವಿಪರೀತ ಜ್ಞಾನಂ, ವಿಪರೀತ ವಿರುದ್ಧವಾಗಿರುವಂತಹ ತಿಳುವಳಿಕೆ. ನಿತ್ಯ ಶುದ್ಧನಾಗಿರುವ ಆತ್ಮನನ್ನ ನಿತ್ಯ ಅಶುದ್ಧವಾಗಿರುವ ಶರೀರ ಎಂದು ತಿಳಿಯುವುದು ವಿಪರೀತ ಜ್ಞಾನಂ. ನಿತ್ಯ ಬುದ್ಧನಾಗಿರುವ ಆತ್ಮನನ್ನ ಅಚೇತನವಾದ ಶರೀರ ಎಂದು ತಿಳಿಯುವುದು ಮಿಥ್ಯಾಜ್ಞಾನಂ. ನಿತ್ಯ ಮುಕ್ತನಾಗಿರುವ ಆತ್ಮನನ್ನ ನಾನೊಬ್ಬ ಬದ್ಧ ಸಂಸಾರಿ ಅಂತ ತಿಳಿದಿರುವುದು ವಿಪರೀತ ಜ್ಞಾನಂ, ವಿರುದ್ಧವಾದ ಜ್ಞಾನ. ವಿಪರೀತ ಎನ್ನುವ ಮಾತಿಗೆ ಕನ್ನಡದ ವಿಪರೀತವಲ್ಲ, ಸಂಸ್ಕೃತದ ವಿಪರೀತ, ವಿರುದ್ಧವಾದ ತಿಳುವಳಿಕೆ. ಇಲ್ಲಿ 9 ಇದೆ. ನಾ ಇನ್ನ 4 ಜ್ಞಾಪಕ ಇಟ್ಕೊಳ್ಳಿ. ಯಾವುದು? ಇಲ್ಲಿ ಅಧ್ಯಾಸ, ಅಧ್ಯಾರೋಪ, ಭ್ರಾಂತಿ, ಮಿಥ್ಯಾಜ್ಞಾನಂ, ಮಿಥ್ಯಾಬುದ್ಧಿ, ಮಿಥ್ಯಾ ಪ್ರತ್ಯಯ, ಮಿಥ್ಯಾಭಿಮಾನ, ಅನ್ಯಥಾ ಗ್ರಹಣಂ, ವಿಪರೀತ ಜ್ಞಾನ 9. ನಾನು 4 ಹೇಳ್ತೀನಿ. ಯಾವುದು? ವಿರುದ್ಧ ಜ್ಞಾನಂ. ಇಲ್ಲಿ ವಿರುದ್ಧ ಜ್ಞಾನವೇ, ಇಲ್ಲಿ ವಿಪರೀತ ಜ್ಞಾನವೇ. ವಿರುದ್ಧ ಜ್ಞಾನಂ, ವಿರುದ್ಧಾವಬೋಧ,
ವಿರುದ್ಧ ಗ್ರಹಣಂ, ಮತ್ತೊಂದು ವಿರುದ್ಧ ಅವಬೋಧ. ಎಲ್ಲ ಕಡೆಗಳಲ್ಲಿಯೂ ಗಮನಿಸಬೇಕಾದಂಥ ಅಂಶ ಆರೋಪ, ಆಸಹ, ಜ್ಞಾನಂ, ಬುದ್ಧಿ, ಪ್ರತ್ಯಯ, ಅಭಿಮಾನ, ಗ್ರಹಣಂ, ಜ್ಞಾನಂ. ಇದು ಕೇವಲ ಅರಿವಿನಿಂದಾಗಿರುವಂಥ ಅಪರಾಧ. ಅರಿವಿನ ಅಪರಾಧವೇ ಹೊರತು ಸ್ವರೂಪದ ಅಪರಾಧವಲ್ಲ. ಹಗ್ಗವನ್ನ ಹಾವೆಂದು ನಾ ತಿಳಿದುಕೊಂಡಿದ್ದಾನೆ, ಬುದ್ಧಿ ಹೇಳಿದೆ ಅಷ್ಟೇ ಹೊರತುವೆ ಹಾವು ಹಗ್ಗವಾಗಿಲ್ಲ. ಈ ಅಧ್ಯಾಸ ಸಾರ್ವತ್ರಿಕವಾಗಿರುವ ರೋಗ. ಅಧ್ಯಾಸ ದ್ವಿವಿಧ. ಪೂಜ್ಯ ಸದ್ಗುರುಗಳು ಪಾಠ ಮಾಡುವಾಗ ಹೇಳಿದ್ದಾರೆ, ಮಗು ಅಧ್ಯಾಸ ಎರಡು ತರವಾಗಿದೆ. ಒಂದು ವೈಯಕ್ತಿಕ ಅಧ್ಯಾಸ, ಮತ್ತೊಂದು ಸಾರ್ವತ್ರಿಕ ಅಧ್ಯಾಸ. ಒಂದು ಸಾಧಿಹಿ ಅಧ್ಯಾಸ, ಮತ್ತೊಂದು ಅನಾದಿರಧ್ಯಾಸ. ಒಂದು ಕೇಶಾಂಚಿತ್ ಅಧ್ಯಾಸ, ಮತ್ತೊಂದು ಸರ್ವೇಷಾಂ ಅಧ್ಯಾಸ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ತಿಳಿಸಿರುವಂತಹ ಅಧ್ಯಾಸವು ಅನಾದಿಯಾಗಿರುವ ಅಧ್ಯಾಸ, ಸಾರ್ವತ್ರಿಕವಾಗಿರುವ ಅಧ್ಯಾಸ, ಸರ್ವಾನರ್ಥಗಳಿಗೂ ಮೂಲಭೂತವಾಗಿರುವ ಕಾರಣವಾಗಿರುವಂತಹ ಅಧ್ಯಾಸ. ನನಗೆ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಕಲ್ಪನೆಯು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮನಸ್ಸಿಗೆ ಬಂತಲ್ಲ, ಪರಮಾಶ್ಚರ್ಯ. ಇದು ಶಂಕರರ ಅವತಾರದ ನಿಜವಾದ ಉದ್ದೇಶ. ಪೂಜೆ ಮಾಡು, ಧರ್ಮವನ್ ಮಾಡು, ದಾನವನ್ ಮಾಡು, ಸ್ನಾನ ಮಾಡು, ವಿಭೂತಿ ಹಾಕೋ, ಇದೆಲ್ಲ LKG ಪಾಠ. ಅದನ್ನ ಯಾರು ಬೇಕಾದ್ರೂ ಹೇಳ್ತಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವತಾರವನ್ನು ಮಾಡಿ ಇಡೀ ಮುಮುಕ್ಷ ಪ್ರಪಂಚಕ್ಕೆ ಅನುಗ್ರಹ ಮಾಡಿರುವಂತ ದೊಡ್ಡ ಕೊಡುಗೆ ಏನಪ್ಪಾ ಅಂದ್ರೆ ಅಧ್ಯಾಸದಿಂದ ಜನ್ಮಾಂತರ ಪ್ರಾಪ್ತಿ, ಅಧ್ಯಾಸದಿಂದ ಸುಖ ದುಃಖಾನುಭವ, ಅಧ್ಯಾಸದಿಂದಲೇ ರಾಗ ದ್ವೇಷಗಳು, ಅಧ್ಯಾಸದಿಂದಲೇ ಮನಸ್ತಾಪಗಳು, ಅಧ್ಯಾಸದಿಂದಲೇ ಸಕಲ ಚಿಂತೆಗಳು ಉಂಟಾಗ್ತಾ ಇವೆ. ಈ ಅಧ್ಯಾಸವನ್ನ ಕರ್ಮದಿಂದ ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಿಳುವಳಿಕೆ ಅಲ್ವೇ, ಕತ್ತಲೆ ಇದೆ. ಕತ್ತಲೆಯನ್ನು ಯಾಕೆ ನಾವು ಕಳ್ಕೋಬೇಕು ಅಂದ್ರೆ ಕತ್ತಲೆಯಲ್ಲಿ ಕೂತ್ಕೊಂಡೇ ಗೊತ್ತಾಗುತ್ತೆ. ಏನೋ ಬರೀತಾ ಇದ್ದಾರೆ, ಅಥವಾ ಅಡಿಗೆ ಮಾಡ್ತಾ ಇದ್ದಾರೆ, ಅಥವಾ ಊಟ ಮಾಡ್ತಾ ಇದ್ದಾರೆ, ದೀಪ ಹೊರಟೋಯ್ತು. ಕತ್ತಲೆ ಎಷ್ಟು ಅಪಾಯವಾಗುತ್ತೆ ನೋಡಿ, ಎಷ್ಟು ಬೇಕಾದ್ರೂ ಅನರ್ಥವಾಗಬಹುದಲ್ವೇ. ಕತ್ತಲೆ ಕೋಣೆ, ಅಲ್ಲಿ ತುಂಬಾ ಹಾವುಗಳು ಹರಿತಾ ಇದೆ. ಊಟ ಮಾಡ್ತಾ ಇದ್ದಾನೆ, ದೀಪ ಹೊರಟೋಯ್ತು, ಎಲೆ ಮೇಲೆ ಹಾವು ಹರಿತಾ ಇದೆ. ಹಾವನ್ನು ಎತ್ಕೊಂಡು ತಿನ್ಬೇಕು ಅಂತ ನೋಡ್ತಾನೆ, ಹಾವು ಗೊತ್ತಾಗ್ತಾ ಇಲ್ಲ. ಇನ್ನು ಉಪ್ಪಿನಕಾಯಿ ಅಂತ ತಗೋತಾ ಇದ್ದಾನೆ, ಬಾಯಿ ಹಾಕೊಂಡು ಉಪ್ಪಿನಕಾಯಿನ ಅದ್ ನೋಡಿದ್ರೆ ಜಿರ್ಲೆ. ರಾಮ ಉಪ್ಪಿನಕಾಯಿ ಅಂತ ತಿಳ್ಕೊಂಡು ಜಿರ್ಲೆ ತಿನ್ಬಿಟ್ಟ. ಯಾಕೆ? ಕತ್ತಲೆ. ಮುದ್ದನೆ ಮೆಣಸಿನ್ಕಾಯಿ ತಿನ್ಬೇಕು ಅಂತ ಹಲ್ಲಿ ತಗೋತ ಕೈಯೆಲ್ಲ ಚುಚ್ತಾ ಇದೆ. ಕತ್ತಲೆಯಿಂದ ಎಂಥ ಅನರ್ಥವಾಗ್ತಾ ಇದೆ ನೋಡ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿ ಎಲ್ಲ ಮಾನವರಿಗೂ ಕತ್ತಲೆ ಎನ್ನುವಂತಹದ್ದು ಭಯಂಕರ ರೋಗ. ಕತ್ತಲೆಯಲ್ಲಿ ಎಂಥ ಅನರ್ಥ ಬೇಕಾದ್ರೆ ಉಂಟಾಗಬಹುದಲ್ವೇ. ನದಿ ಹರಿತಾ ಇದೆ, ಕತ್ತಲೆ ಹೋದ, ಅಲ್ಲಿ ಸುಳಿ ಇದೆ, ಸ್ನಾನ ಮಾಡ್ಬೇಕು ಅಂತ ಸಿಕ್ಕಾಕೊಂಡ ಸತ್ ಹೋದ. ಇನ್ನು ಕತ್ತಲೆಯಲ್ಲಿ ನೆಲಬಾವಿ ಇದೆ, ನೀರು ತುಂಬಿಬಿಟ್ಟಿದೆ, ಗೊತ್ತಾಗ್ತಾ ಇಲ್ಲ, ರನ್ನಿಂಗ್ ರೇಸ್ ಮಾಡ್ತಾ ಇದ್ದಾನೆ, ಬಾವಿ ಬಿದ್ದ ಸತ್ ಹೋದ. ಯಾಕೆ? ಕತ್ತಲೆ. ಈ ಕತ್ತಲೆ ಇರಲಿ ಪರವಾಗಿಲ್ಲ ಅಂತ ಯಾರಾದ್ರೂ ಹೇಳ್ತಾರ? ಸ್ವಾಮಿ ನಮ್ಮ ಕತ್ತಲೆ ಪರವಾಗಿಲ್ಲ ಇರ್ಲಿ ಅಂತಾರ? ಖಂಡಿತ ಸಾಧ್ಯ. ಯಾವೊಬ್ಬ ಮನುಷ್ಯನು ಕತ್ತಲೆ ಬೇಕು ಅನ್ನೋದಿಲ್ಲ. ಕತ್ತಲೆಯು ಮನುಷ್ಯನಿಗೆ ಮೃತ್ಯು, ಕತ್ತಲೆಯ ಕ್ಯಾನ್ಸರ್ ರೋಗ, ಕತ್ತಲೆಯೇ ಭಯಂಕರವಾಗಿರುವಂತಹ ಶತ್ರು. ಈ ಕತ್ತಲೆ ಕಳ್ಕೊಳ್ಳೋಕ್ಕಾಗಿ ಸೂರ್ಯ ಭಗವಂತ ಬೆಳಕು ಕೊಡ್ತಾ ಇದ್ದಾನೆ. ಸೂರ್ಯನು ಕೊಡುತ್ತಿರುವಂತಹ ಬೆಳಕಿಗೆ ಬೆಲೆಯೇ ಇಲ್ಲ. 10 ಲಕ್ಷ ಕೋಟಿ ರೂಪಾಯಿ ಕೊಟ್ಟರು ಕಮ್ಮಿ. ಸೂರ್ಯ ಭಗವಂತ ಕಣ್ಣು ಮುಂದೆ ಪ್ರತಿ ದಿವಸ 6:30 ದರ್ಶನ ಕೊಟ್ಟು ಕತ್ತಲೆಯನ್ನು ಓಡಿಸಿ
ಸುಮಾರು 12 ಗಂಟೆಗಳ ಕಾಲ ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ ನೋಡಿ. ಸೂರ್ಯನಿಗೂ ಕರೆಂಟಿಗೂ, ಸೂರ್ಯನಿಗೂ ಗ್ಯಾಸ್ಗೂ ಬಹಳ ವ್ಯತ್ಯಾಸ. ಗ್ಯಾಸ್ ಬಹಳ ಅಪಾಯಕಾರಿ. ಗ್ಯಾಸ್ನಿಂದ ಮರಣವೇ ಆಗ್ಬಿಡುತ್ತೆ. ಸೂರ್ಯ ಮರಣ ಮಾಡ್ತಾ ಇಲ್ಲ. ಸೂರ್ಯನ ಬೆಳಕನ್ನ ನಾವು ಅನುಭವಿಸ್ತಾ ಇದ್ರೆ ಶಾಕ್ ಹೊಡೆಯೋದಿಲ್ಲ. ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಿಂದ ಯಾರೂ ಸಾಯುವುದಿಲ್ಲ. ಗ್ಯಾಸ್ನಿಂದ ಎಂಥ ಅಪಾಯ ಬೇಕಾದ್ರೂ ಹೋಗುತ್ತೆ. ಈ ಬೆಳಗ್ಗೆ ಹೀಗಿರಬೇಕಾದರೆ ಆತ್ಮಜ್ಞಾನದ ಬೆಳಕು, ರಮಣ ಮಹರ್ಷಿಗಳ ಬೆಳಕು, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಜ್ಞಾನದ ಬೆಳಕನ್ನು ಕೇಳ್ಬೇಕೇನ್ರಿ? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅನುಗ್ರಹ ಮಾಡಿರುವ ಆತ್ಮಜ್ಞಾನದ ಬೆಳಕು, ಆತ್ಮಜ್ಞಾನದ ಪ್ರಕಾಶದ ಮುಂದೆ ಅವಿದ್ಯ ಎನ್ನುವಂತ ಕತ್ತಲೆ ನಿಲ್ಲುವಂತಿಲ್ಲ. ಏನು ಅವಿದ್ಯ ಇರ್ಲಿ ಬಿಡಿ ಅಂದ್ರೆ ಗೊತ್ತಾಗಲ್ಲ ನಮಗಿವಾಗ. ಬೆಳಕಿರುವುದರಿಂದ ಕತ್ತಲೆಯ ತೊಂದರೆ ಅರ್ಥವಾಗ್ತಾ ಇಲ್ಲ. ಯಾವ ಊರಿನಲ್ಲಿ ಬೆಳಕೇ ಇಲ್ಲವೋ, ಸೂರ್ಯ ಪ್ರಕಾಶ ಇಲ್ಲವೋ ಅವರಿಗೆ ಗೊತ್ತಾಗುತ್ತೆ. ಅದೇ ತರಹ ಹೇಳ್ತಾ ಇದ್ದಾರೆ ಪೂಜ್ಯರಾದ ಸದ್ಗುರುಗಳು, ಸಕಲ ಮಾನವರನ್ನು ಕೂಡ ಆವರಿಸಿಕೊಂಡು ಅವರಿಗೆ ಸಂಸಾರ ಗತಿಯನ್ನ ತಳ್ಳುತ್ತಿರುವಂತಹ ಶಕ್ತಿ ಅಧ್ಯಾಸ. ಇದನ್ನು ಕಳ್ಕೊಬೇಕು. ಅಧ್ಯಾಸ ಅಂದ್ರೇನು ಎನ್ನುವುದನ್ನ ವಿವರವಾಗಿ ತಿಳಿಸುವುದಕ್ಕಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ. ಇಲ್ಲಿ ಒಂದು ವಿಷಯ ಹೇಳಿದ್ರು ಗುರು. ಸಾಮಾನ್ಯವಾಗಿ ಅಧ್ಯಾಸ ಬೇರೆ, ಅಧ್ಯಾರೋಪ ಬೇರೆ. ಅಧ್ಯಾಸ ಎಂದರೆ ನಮಗೆ ಅರಿವಿಲ್ಲದಂತೆ, ನಮಗೆ ತಿಳಿಯದಂತೆ ತಾನೇ ತಾನಾಗಿ ಉಂಟಾಗಿರುವಂತಹ ತಪ್ಪು ತಿಳುವಳಿಕೆ. ಅಧ್ಯಾಸವು ಅವಿಚಾರ ಸಿದ್ಧವಾಗಿರುವ ದೋಷ. ಇದರಿಂದ ಅನರ್ಥ ಪ್ರಾಪ್ತಿ, ಅಧ್ಯಾಸದಿಂದ ಅನರ್ಥ ಪ್ರಾಪ್ತಿ. ಆದರೆ ಅಧ್ಯಾರೋಪವೆಂದರೆ ಜ್ಞಾನಿಗಳು, ಮಹಾತ್ಮರು, ಸದ್ಗುರುಗಳು ಉದ್ದೇಶ ಪೂರ್ವಕವಾಗಿ ಆತ್ಮತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಅವರು ಮಾಡಿರುವಂತ ಆರೋಪಗಳು. ಅಧ್ಯಾರೋಪದಿಂದ ಮುಮುಕ್ಷುಗಳಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ, ಅಧ್ಯಾಸದಿಂದ ಮಾನವರಿಗೆ ದುಃಖ ಪ್ರಾಪ್ತಿ ಅಂತ ಹೇಳಿದ್ರು. ಆದರೆ ಅಧ್ಯಾರೋಪ ಎನ್ನುವ ಶಬ್ದವನ್ನ ಅಧ್ಯಾಸ ಎನ್ನುವಂತ ಅರ್ಥದಲ್ಲಿಯೂ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನೇಕ ಕಡೆ ಬಳಸಿದ್ದಾರೆ. ಏನ್ ತಪ್ಪಿಲ್ಲ. ಇವೆಲ್ಲವೂ ಕೂಡ ಪರ್ಯಾಯ ಸಮಾನಾರ್ಥಕ ಪದಾನಿ ಎಂದು ಮುಂದೆ ಏವಂಚ ಅಧ್ಯಾಸಸ್ಯ ಭ್ರಾಂತಿತ್ವೇನ ಲೋಕ ಸಿದ್ಧತ್ವಾತ್ ಭ್ರಾಂತೇಶ್ಚ ಅತಥಾ ಭೂತೆ ತಥಾ ಜ್ಞಾನತ್ವೇನ ಸರ್ವಸಮ್ಮತತ್ವಾತ್ ಇದಮೇವ ಲಕ್ಷಣಂ ಪ್ರಗತಾಧ್ಯಾಸಸ್ಯಾಪಿ ಇತಿ ಬೋಧ್ಯಂ. ನಾವೇ ಓದ್ಕೊಂಡು ಎಷ್ಟು ಅರ್ಥವಾಗುತ್ತೋ ಗೊತ್ತಿಲ್ಲ. ನಾವು ಉಪನ್ಯಾಸ ಮಾಡ್ತಾ ಇದ್ದೇವೆ ನೋಡಿ, ಕೇಳಿ. ಉಪನ್ಯಾಸ ಕೇಳ್ತಾ ಇದ್ರೆ ಎಷ್ಟು ಆನಂದವಾಗುತ್ತೆ. ಅಧ್ಯಾಸ ತೊಲಗೆ ಬೇಕಾದರೆ ವಿಚಾರವನ್ನ ಮಾಡು, ಜ್ಞಾನವನ್ನ ಮಾಡಿಕ. ಜ್ಞಾನಾದೇವತು ಕೈವಲ್ಯಂ, ಬ್ರಹ್ಮಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯೇ ಹೊರತು ನ ಕರ್ಮಣ ನ ಪ್ರಜಯ ನ ಧನೇನ ಜ್ಞಾನೇನೈತೆ ಅಮೃತತ್ವ ಮಾನುಷು. ಏವಂಚ, ಹೀಗೆ ವಿಚಾರ ಮಾಡಿದ್ದರಿಂದ ಇದೆಲ್ಲ ತಾರ್ಕಿಕರ ಶೈಲಿ. ಏವಂಚ ಏನಾಯ್ತಪ್ಪ ಇಲ್ಲಿವರೆಗೆ ವಿಚಾರ ಮಾಡಿದ್ದರಿಂದ ಅಂತಂದ್ರೆ, ಅಧ್ಯಾಸಸ್ಯ ಭ್ರಾಂತಿತ್ವೇನ ಲೋಕ ಸಿದ್ಧತ್ವಾತ್. ಅಧ್ಯಾಸ ಎಂದರೆ ಭ್ರಾಂತಿ ಎಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಅಧ್ಯಾಸ ಎಂದರೆ ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ ಎಂದರೆ ಭ್ರಾಂತಿ ಜ್ಞಾನ ಎಂದು ಲೋಕ ಸಿದ್ಧತ್ವಾತ್ ಲೋಕದಲ್ಲಿ ಪ್ರಸಿದ್ಧವಾಗಿರುವುದರಿಂದ ಭ್ರಾಂತೇಶ್ಚ, ಭ್ರಾಂತಿ ಎಂದರೇನು? ಅತಥಾಭೂತೆ ತಥಾ ಜ್ಞಾನತ್ವೇನ ಸರ್ವಸಮ್ಮತತ್ವಾತ್. ಅತಥಾಭೂತೆ, ಹಾಗೆ ಇಲ್ಲದೆ ಇರುವಂತಹ ವಸ್ತುವಿನಲ್ಲಿ, ಹಗ್ಗದಲ್ಲಿ ಹಾವು, ಹಗ್ಗ ಎನ್ನುವಂತಹದ್ದು
ಅಸರ್ಪಭೂತ, ಸರ್ಪವಲ್ಲ. ಆತ್ಮನನ್ನ ಶರೀರ ಮಾಡ್ಕೊಂಡಿದ್ದೇವೆ. ಆತ್ಮ ಅಶರೀರ, ಶರೀರವಲ್ಲದಿರುವ ಆತ್ಮನಲ್ಲಿ ಶರೀರ ಅಂತ ಮಾಡಿಕೊಂಡಿರುವುದೇ ಅಧ್ಯಾಸ. ನೋಡಿ, ಇಂಥ ಅಧ್ಯಾಸ ಭಾಷೆ ಪ್ರವಚನವನ್ನ 6 ತಿಂಗಳು ಕೇಳ್ಬಿಟ್ರೆ ನೀವು ಖಂಡಿತ ಬ್ರಹ್ಮಜ್ಞಾನವಾಗ್ಬಿಡುತ್ತೆ. ವಿಚಾರ ಮಾಡ್ತಾ ಹೋಗಿ, ಕೂತಾಗ, ನಿಂತಾಗ, ಓಡಾಡುವಾಗ, ಊಟ ಮಾಡುವಾಗ, ಮಲಗುವಾಗ, ಯಾವಾಗಲೂ ಕೂಡ ಈ ವೇದಾಂತ ವಿಚಾರವನ್ನೇ ಮಾಡ್ತಾ ಇದ್ದರೆ ಪಾಪ ಅಧ್ಯಾಸ ಅಲ್ಲಿ ಇರುವುದಿಲ್ಲ, ಓಡೋಗ್ಬಿಡುತ್ತೆ. ಇಲ್ಲಿ ಅಧ್ಯಾಸಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ಎಲ್ಲಿ? ವೇದಾಂತ ವಿಚಾರ ಮಾಡುವಂಥ ಮಹಾತ್ಮರಲ್ಲಿ. ಆದ್ದರಿಂದಲೇ ಅಧ್ಯಾಸ ಏನ್ ಮಾಡ್ತಾ ಇದೆ ಗೊತ್ತಾ? ಮಾನವರಿಗೆ ವೇದಾಂತ ವಿಚಾರವನ್ನೇ ಮಾಡಬೇಡ ಆಗುತ್ತೆ. ವೇದಾಂತ ವಿಚಾರ ಮಾಡ್ತಾ ಇದ್ದರೆ ಅಧ್ಯಾಸಕ್ಕೆ ಅವಕಾಶವಿಲ್ಲ. ಅದನ್ನ ಕಂಡು ಭಗವಂತನ ಮಾಯ ಅಧ್ಯಾಸ ಇವನಿಗೆ ವಿಚಾರಕ್ಕೆ ಅವಕಾಶ ಮಾಡದಂತೆ ದೇವಸ್ಥಾನಕ್ಕೆ ಹೋಗು, ಆಮೇಲೆ ಅಷ್ಟೋತ್ತರ ಮಾಡಿಸೋ, ಆಮೇಲೆ ಸಂಧ್ಯಾ ವಂದನೆ ಮಾಡು, ಆಮೇಲೆ ಪೂಜೆ ಮಾಡು, ದಾನ ಮಾಡು, ರಾತ್ರಿ ಹೋಯ್ತು ಮೈಕ. ಅಂತೂ ಇಂತೂ ಅವಕಾಶವಾಗಿಲ್ಲ, ಅಧ್ಯಾಸ ಮೆರೀತಾ ಇದೆ. ಅಂಥ ಅಧ್ಯಾಸವನ್ನ ತುಳಿಯಬೇಕಾದರೆ, ಅಂತ ಅಧ್ಯಾಸವನ್ನ ಓಡಿಸ್ಬೇಕಾದ್ರೆ ವಿಮರ್ಶೆ ಮಾಡು. ಈ ವಿಮರ್ಶೆ ಚರ್ಚಾರೂಪವಾದ ವಿಮರ್ಶೆಯಲ್ಲ, ಅನುಭವ ಅನುಸಾರಿ ತರ್ಕದ ದೃಷ್ಟಿ ಮಾಡುವಂತ ವಿಚಾರ ಕ್ರಮ. ವಿಚಾರ ಮಾಡ್ತಾ ಬಂದ್ಬಿಟ್ರೆ ಕೂತಾಗ ನಿಂತಾಗ ನಮ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ರೋಮ ಕಣಗಳಲ್ಲಿ ವೇದಾಂತಿ ವಿಚಾರ, ವೇದಾಂತಿ ವಿಮರ್ಶೆ. ಅದ್ಭುತವಾದ ಮಹಾತ್ಮರು. ಅವರು ಮುಟ್ಟಿದ್ರೆ ಶಾಕ್ ಹೊಡಿತಾ ಇತ್ತು, ಅಭ್ಯಾಸ ಆಗ್ಬಿಟ್ಟಿತ್ತು. ಹೇಗೆ ಎಲೆಕ್ಟ್ರಿಷಿಯನ್ಗೆ ಕರೆಂಟ್ ವೈರ್ ಮುಟ್ಟಿ ಶಾಕ್ ಹೊಡಿಯುತ್ತೆ, ಶಾಕ್ ಹೊಡಿತಾ ಇದ್ರು ಹೆದರ್ಕೊಳ್ಳಲ್ಲ. ಹಾಗೆ ನನಗೆ ಪೂಜ್ಯ ಸದ್ಗುರುಗಳ ಆ ಒಂದು ವೇದಾಂತ ವಿದ್ಯುತ್ ಪ್ರವಾಹದ ಶರೀರವನ್ನ 16 ವರ್ಷಗಳ ಮುಟ್ಟಿ ಶಾಕ್ ಹೊಡಿತಾ ಇತ್ತು. ಅದರ ಅಭ್ಯಾಸ ಆಗ್ಬಿಟ್ಟು ಅರ್ಥವಾಗುತ್ತೆ. ಎಂಥ ಮಹಾತ್ಮರು, ಎಂಥ ಜ್ಞಾನಿ ಪುಂಗವರು, ಎಂಥ ಸ್ಥಿತಪ್ರಜ್ಞರು ನಿಮಗೆ ಅರ್ಥವಾಗ್ತಾ ಇದೆ. ಹೀಗೆ ಅಧ್ಯಾಸ ಎಂದರೆ ಭ್ರಾಂತಿ ಎಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಭ್ರಾಂತಿ ಅಂತಂದ್ರೇನು? ಅತಥಾಭೂತೆ ವಸ್ತುನಿ, ಹಾಗಿಲ್ಲದೆ ಇರುವಂತಹ ವಸ್ತುವಿನಲ್ಲಿ ತಥಾ ಜ್ಞಾನಂ, ಅದು ಎನ್ನುವಂತಹ ತಿಳುವಳಿಕೆ. ಸ್ವಾರಸ್ಯ ನೋಡಿ, ಇಲ್ಲಿ ಮಿಥ್ಯಾಜ್ಞಾನಂ ಅನ್ನುವಾಗ ಮಿಥ್ಯಾ ಜ್ಞಾನವೇ ಹೊರತು ಮಿಥ್ಯಾ ಅಜ್ಞಾನವಲ್ಲ. ಎಲ್ಲ ಅಜ್ಞಾನದ ವಿಲಾಸ, ಅಜ್ಞಾನದ ದರ್ಬಾರ್, ಅಜ್ಞಾನದ ಅಧಿಕಾರ. ಶ್ರೀರಾಮಚಂದ್ರ ಅಧ್ಯಾಸದ ದರ್ಬಾರ್ನಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮಜ್ಞಾನಿ ಒಬ್ಬನನ್ನ ಬಿಟ್ಟು ಹರಿಹರ ಬ್ರಹ್ಮಾದಿ ದೇವತೆಗಳು, ಸೂರ್ಯಚಂದ್ರಾದಿ ದೇವಾದಿ ದೇವತೆಗಳು ಎಲ್ಲರೂ ಕೂಡ ಅಧ್ಯಾಸದ ಹಿಡಿತದಲ್ಲಿದ್ದಾರೆ. ಬ್ರಹ್ಮಜ್ಞಾನಿ ಒಬ್ಬನು ಮಾತ್ರ ಅಧ್ಯಾಸ ಬಾಂದ್ ಕರೀತಾನೆ, ನಿನ್ ತಂತೆಗೆ ನಾ ಬರೋದೆ, ಅಲ್ಲಿ ಹೋಗ್ತೀನಿ, ಎಲ್ಲಿ ಬೇರೆ ಕಡೆ ಹೋಗ್ತೀನಿ. ಯಾಕೆ? ಅವರು ವೇದಾಂತ ವಿಚಾರವನ್ನೇ ಮಾಡೋದಿಲ್ಲ. ಯಾರು ವೇದಾಂತ ವಿಚಾರವನ್ನೇ ಮಾಡದೆ, ವೇದಾಂತ ಪ್ರವಚನಗಳನ್ನೇ ಕೇಳದೆ, ರಾಮಾಯಣ ಭಾರತ ಭಾಗವತ ಕಥೆ ಕಾದಂಬರಿ ಹರಿಕಥೆ ತಮಾಷೆ ಅಷ್ಟರ ಕೂತ್ಬಿಡ್ತಾರೋ ಅಂಥ ಕಡೆ ಅಧ್ಯಾಸ ಭದ್ರವಾಗಿ ಕೂತಿರ್ತೀನಿ ನೀನು, ಅಲ್ಲಾಡಲ್ಲ. ಯಾಕೆ? ಅವ್ರ ಸಂತೆ ಯಾರು ಬರುವ ಹಾಗೆ ಇಲ್ಲ. ಅಧ್ಯಾಸಕ್ಕೆ ಆತ್ಮಜ್ಞಾನವೆಂಬ ಬೆಳಗ್ಗೆ ಬಂತ ನಾಪತ್ತಿ ಆಗಿಡುತ್ತೆ, ಓಡಿಸ್ಬೇಕದನ್ನ. ಗುರು ತೋರಿಸ್ಕೊಡ್ತಾ ಇದ್ದ ಇಂಥ ಅಧ್ಯಾಸವನ್ನ ಅಸ್ಯಾನರ್ಥ ಹೇತೋ ಪ್ರಹಾಣಾಯ, ಬರೀ ಹಾನಾಯ ಅಂತ ಹೇಳಲಿಲ್ಲ. ಇಂಥ ಅಧ್ಯಾಸವನ್ನ ಪ್ರಹಾಣಾಯ, ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿ ಇರುವ ಪದಾರ್ಥವನ್ನ ಪ್ರಹಾಣ ಮಾಡಬೇಕು, ಅಲ್ಲಿ ಇರುವ ವಸ್ತುವನ್ನ ಹಾನ ಮಾಡಬೇಕು. ಇಲ್ಲದಿರುವ ಅಧ್ಯಾಸವನ್ನ ಪ್ರಹಾಣ ಮಾಡಬೇಕು. ಇರುವ ರೋಗಕ್ಕೆ 2 ಮಾತ್ರೆ ಕೊಟ್ಟರೆ ಸಾಕು. ಇಲ್ಲದಿರುವ ಮನಃಕಲ್ಪಿತವಾದ ರೋಗಕ್ಕೆ 1 ವಾರ ಆಸ್ಪತ್ರೆ ಇಟ್ಕೋಬೇಕು. ಅವನ್ನ 1 ವಾರ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಏನು ಟ್ರೀಟ್ಮೆಂಟ್ ಮಾಡಿ 1 ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು. ಈಗ ಹೊಟ್ಟೆನೂ ಹೋಯ್ತೇನಪ್ಪ ಡಾಕ್ಟ್ರೆ, ಫುಲ್ ಹೊಟ್ಟೋಯ್ತು ಅಂತಾನೆ.
ನಿನ್ನ ಹೊಟ್ಟೆ ಒಳಗಡೆ ಒಂದು ಹಲ್ಲಿ ಸೇರ್ಕೊಂಡಿತ್ತು, ಹೊಟ್ಟೋಯ್ತು ಅಂತಾನೆ. ನೋಡಿ, ನಿಜವಾಗಿ ಆದರೆ ಹೊಟ್ಟೆ ಒಳಗೆ ಹಲ್ಲಿ ಇಲ್ವೇ ಇಲ್ಲ. ಹಲ್ಲಿ ತಿಂದಿದ್ದೇನೆ ಅನ್ಕೊಂಡ್ಬಿಟ್ಟ ಮನಸ್ಸಿನಲ್ಲಿ. ಹೊಟ್ಟೆ ನೋವು ಶುರುವಾಯ್ತು. ಯಾವ ಗೂಳಿಗೆ ಕೊಟ್ಟರು ಹೋಗ್ಲಿಲ್ಲ. ಡಾಕ್ಟರ್ ಹತ್ರಕ್ಕೆ ಹೋದ. ಅವ್ರು ನೋಡಿದ್ರು, ಏನಯ್ಯ ನಿನ್ ಹೊಟ್ಟೆ ಒಳಗಡೆ 6 ಅಂಗುಲ ಉದ್ದದ ಒಂದು ಹಲ್ಲಿ ಸೇರ್ಕೊಂಡಿದೆ ಅಂದ್ರು. ಸರಿ ಸರ್ ಅಂದ. ನಮ್ಮ ಆಸ್ಪತ್ರೆಯಲ್ಲಿರೋ 1 ವಾರ ನಿಂಗೆ ಗುಳಿಗೆ ಕೊಡ್ತೇನೆ, ಮಾತ್ರೆ ಕೊಡ್ತೇನೆ ಕೊಟ್ರು. ಎಲ್ಲ ಇವಾಗ ನೋಡಿದ್ರೆ 1 ಲಕ್ಷ ರೂಪಾಯಿ ಬಿಲ್ ಕೊಟ್ರು, ಹೊಟ್ಟೆ ಹೊರಟೋಯ್ತು. ಇಲ್ಲಿ ಅಧ್ಯಾಸವನ್ನ ಕಳೆದುಕೊಳ್ಳುವುದು ತುಂಬಾ ಕಷ್ಟ. ಯಾಕೆ? ಇಲ್ಲದ ಅಧ್ಯಾಸವಾದ್ದರಿಂದ ಇರುವ ರೋಗವಾದರೆ ಬೇಗ ಕಳಿಬಹುದು. ಆದ್ದರಿಂದಲೇ ಶಂಕರಾಚಾರ್ಯರು ಅಸ್ಯಾನರ್ಥ ಹೇತೋ ಹಾನಾಯ ಅಂತ ಹೇಳಲಿಲ್ಲ. ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ರಹಸ್ಯ ಹೇಳಿದರು. ನೋಡಪ್ಪ ಮಗು, ಶಂಕರಾಚಾರ್ಯರು ಅಸ್ಯಾನರ್ಥ ಹೇತೋ ಹಾನಾಯ ಹೇಳಲಿಲ್ಲ, ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಹೇಳಿದ್ದಾರೆ. ಯಾಕೆ? ಇಲ್ಲದ ಅಧ್ಯಾಸವಾದ್ದರಿಂದ, ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ಸದ್ಗುರು ಭಕ್ತರು ಆತ್ಮೀಯ ಸನ್ಮಿತ್ರರು ಆಗಿರುವ ಸಂಜೀವ ಮೂರ್ತಿಜಿಯವರ ಶ್ರೀಕಂಠದಿಂದ ಒಂದು ಹಾಡನ್ನು ಕೇಳಿ ಹಾಡಿದಾರವರು. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ. ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ, ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವರಿಲ್ಲದ ಜಗದೋಳಿಲ್ಲದ ಅವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ.
ಇನಿಸತಿಶಯ ವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರ ತಮರೆಂಬಿಲ್ಲದ ಇನಿಸತಿಶಯ ವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರ ತಮರೆಂಬಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ ನೋಡುವ ನಾನಲ್ಲ ನನ್ನೊಳಿದಿಹ ನೋಡುವ ಪೆರನಿಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಇಲ್ಲದ ಅವಿದ್ಯೆ ಇದು, ಇಲ್ಲದ ಅಧ್ಯಾಸವಿದು, ಎಲ್ಲರ ಬಾಧಿಪುದು. ಅಬ್ಬಾ ಏನ್ ಹಾಡು ಮಾಡಿದ್ದಾರೆ ಸ್ವಾಮಿಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮೇಲೆ ಸಂಜೀವ ಮೂರ್ತಿಯವರಿಗೆ ಅಪಾರವಾದ ಗೌರವ. ಮತ್ಪತ್ ಹೇಳ್ತಿರ್ತಾರೆ, ಎಷ್ಟು ಚೆನ್ನಾಗಿ ಹಾಡು ಮಾಡಿದ್ದಾರೆ ಗುರುಗಳು, ಎಷ್ಟು ಪ್ರಾಸಬದ್ಧವಾಗಿ ಪದ ಪ್ರಯೋಗ ಮಾಡಿದ್ದಾರೆ, ಎಷ್ಟೊಂದು ಚೆನ್ನಾಗಿದೆ ಅಂತಾರೆ. ಅದನ್ನು ತಿಳ್ಕೊಂಡು ಪುಣ್ಯಾತ್ಮರು ಎಲ್ಲರೂ ಕೇಳಲಿ, ಎಲ್ಲರೂ ತಿಳ್ಕೊಳ್ಳಿ. ಏವಂಚ ಒಟ್ಟಿನಲ್ಲಿ ಅಧ್ಯಾಸಸ್ಯ ಭ್ರಾಂತಿತ್ವೇನ ಲೋಕ ಸಿದ್ಧತ್ವಾತ್. ಅಧ್ಯಾಸ ಎಂದರೆ ಭ್ರಾಂತಿ ಎಂದು ಲೋಕದಲ್ಲಿ ಪ್ರಸಿದ್ಧವಾಗಿರುವುದರಿಂದ ಭ್ರಾಂತೇಶ್ಚ ಅತಥಾಭೂತೆ ತಥಾತ್ವಜ್ಞಾನತ್ವೇನ ಸರ್ವಸಮ್ಮತತ್ವಾತ್. ಭ್ರಾಂತಿ ಎನ್ನುವ ಮಾತಿಗೆ ಅದಲ್ಲದ ವಸ್ತುವಿನಲ್ಲಿ ಅದು ಎನ್ನುವಂತ ತಪ್ಪು ತಿಳುವಳಿಕೆ ಎನ್ನುವಂತ ಲಕ್ಷಣ ಸರ್ವಸಮ್ಮತತ್ವ, ಎಲ್ಲರಿಗೂ ಸಮ್ಮತವಾಗಿರುವುದರಿಂದ ಇದಮೇವ ಲಕ್ಷಣಂ, ಇದೇ ಅಧ್ಯಾಸದ ಲಕ್ಷಣ. ಪ್ರಗತಾಧ್ಯಾಸಸ್ಯಾಪಿ, ಈ ಪ್ರಕೃತವಾಗಿರುವ ವೇದಾಂತದಲ್ಲಿ ತಿಳಿಸಿರುವ ಬ್ರಹ್ಮಜ್ಞಾನದಿಂದ ಬಾಧ್ಯವಾಗಿರುವಂತ ಅಧ್ಯಾಸಕ್ಕೂ
ಇದೇ ಲಕ್ಷಣ ಎಂದು ತಿಳಿದುಕೊಳ್ಳಬೇಕು. ಸ್ಮೃತಿ ರೂಪ ಪರತ್ರ ಪೂರ್ವದೃಷ್ಟಾವಭಾಸ ಇತಿ ತು ಸಾಧಿ ಅಧ್ಯಾಸ ಲಕ್ಷಣ ಸ್ಪಷ್ಟೀಕರಣಾರ್ಥಮೇವ ಇತಿ ನ ತಸ್ಯ ಅಧ್ಯಾಸ ಲಕ್ಷಣ ಶರೀರೇ ಪ್ರವೇಶ ಇತಿ ನ ಪ್ರಸ್ಮರ್ತವ್ಯಂ. ಏನು ಬರೀತಾರೆ ಸರ್? ಇದು ನಿಮ್ಮಿಂದ ಮರೆಯಲ್ಪಡಬಾರದು. ಡೋಂಟ್ ಫರ್ಗೆಟ್. ಯಾವುದು? ಸ್ಮೃತಿ ರೂಪ ಪೂರ್ವ ದೃಷ್ಟಾವಭಾಸ ಎನ್ನುವಂತಹದ್ದು ಸಾದಿ ಅಧ್ಯಾಸ ಲಕ್ಷಣ, ಸಾದಿಯಾಗಿರುವ ಆದಿಯನ್ನ ಉಳ್ಳಂತ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಅಧ್ಯಾಸದ ಲಕ್ಷಣವನ್ನ ಸ್ಪಷ್ಟೀಕರಣಾರ್ಥಂ, ಸ್ಪಷ್ಟವಾಗಿ ತಿಳಿಸುವುದಕ್ಕಾಗಿ ಹೇಳಿದ ಮಾತೇ ಹೊರತು ಅದನ್ನ ನೀವು ಈ ಪ್ರಕೃತವಾಗಿರುವ ವೇದಾಂತದಲ್ಲಿ ತಿಳಿಸುತ್ತಿರುವಂತ ಅಧ್ಯಾಸ ಲಕ್ಷಣ ಶರೀರದಲ್ಲಿ ಸೇರಿಸಿಕೊಳ್ಳಬಾರದು. ನಾಳೆ ಹೇಳ್ತೀನಿ ನನ್ನ. ಸ್ಮೃತಿ ರೂಪ ಪರತ್ರ ಪೂರ್ವ ದೃಷ್ಟಾವಭಾಸ ಎನ್ನುವಂತಹದ್ದು ಎಲ್ಲ ಕಡೆ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಅಧ್ಯಾಸದ ಸ್ವರೂಪ ತೋರಿಸ್ಕೊಟ್ರು. ಇದನ್ನ ಈ ಪ್ರಕೃತವಾಗಿರುವಂತ ಆತ್ಮಾನಾತ್ಮನ ಅಧ್ಯಾಸಕ್ಕೆ ನೀವು ಸೇರಿಸಿಕೊಳ್ಳಬೇಡಿ, ಇಲ್ಲಿ ಅಧ್ಯಾಸ ಪ್ರವೇಶವಿಲ್ಲ ಅಂದ್ಬಿಟ್ರು. ಬಹಳ ಚೆನ್ನಾಗಿದೆ. ನಾಳೆ ಮುಂದುವರ್ಸೋಣ ಅಂತ ಹೇಳುತ್ತಾ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.